ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಟಾಕ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಟಾಕ್ನಲ್ಲಿ ಮಗುವಿನಿಗೆ ಸೂಕ್ತವಾದ ವೃತ್ತಿಯ ಅಂದರೆ ಯಾವ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುವ ಅನ್ನೋದ್ರ ಬಗ್ಗೆ ನೋಡೋಣ. ಮಗುವಿಗೆ ಸೂಕ್ತವಾದ ಒಂದು ವೃತ್ತಿಯ ಆಯ್ಕೆ ಓದುವುದಕ್ಕೆ ಯಾವ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುವುದು, ಅವರ ಮಗುವಿನ ಬುದ್ಧಿಮತ್ತೆಯ ಅನುಗುಣವಾಗಿ ಹೇಗೆ ಆಯ್ಕೆ ಮಾಡಿಕೊಳ್ಳೋದು ಅನ್ನೋದು ಪ್ರತಿಯೊಂದು ತಂದೆ ತಾಯಿಗಳಿಗೂ ತುಂಬ ಒಂದು ಗೊಂದಲದ ವಿಷಯವಾಗಿರುತ್ತೆ. ಸೊ ಮಗುವಿನ ಬುದ್ಧಿಮತ್ತೆಗೆ ಅನುಗುಣವಾಗಿ ಆ ಮಗುವಿಗೆ ಓದಿನಲ್ಲಿ ಯಾವ ವಿಭಾಗದಲ್ಲಿ ಮಗುವಿಗೆ ಆಸಕ್ತಿ ಇದೆ ಅಥವಾ ಆ ಮಗುವಿಗೆ ಪರಿಣತಿ ಇದೆ ಅನ್ನೋದರ ಆಧಾರದ ಮೇಲೆ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡಲ್ಲ, ಅಂದರೆ ವೃತ್ತಿ ಜೀವನ ಓದುವಾಗ ಆ ವಿಭಾಗ ಅಥವಾ ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡಲ್ಲಿ ಯಶಸ್ವಿ ಆಗೋಕ್ಕೆ ಇದೊಂದು ತಳಪಾಯ ಆಗುತ್ತೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಟ್ಟುಪಾಡಿಗೋ ಅಥವಾ ನಮ್ಮ ಅಹಮಿಗೋ ಅಥವಾ ಸಮಾಜಕ್ಕೆ ಒಂದು ಮನ್ನಣೆಗೋ ಆಯ್ಕೆ ಮಾಡಿಕೊಳ್ಳುವುದರಿಂದ ಆ ಮಗುವಿಗೆ ಆಸಕ್ತಿ ಇಲ್ಲದಿರುವ ವಿಷಯವಾಗಿದ್ದರೆ, ಅಂದರೆ ಆ ವಿಷಯದಲ್ಲಿ ಆ ಮಗುವಿಗೆ ಆಸಕ್ತಿ ಇಲ್ಲ ಅಂತಾದರೆ, ಆಮೇಲೆ ಆ ಮಗುವಿಗೆ ಅದು ಓದೋಕ್ಕೆ ಅಥವಾ ಅದರ ಕಷ್ಟ ಆದರೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಮಗುವಿಗೆ ಸಾಧ್ಯ ಆಗಿಲ್ಲ ಅಂತಾದರೆ, ಆ ವಿಷಯದಲ್ಲಿ ಆ ಮಗುವಿಗೆ ಕ್ಲಿಷ್ಟಕರ ಅನಿಸಿದರೆ ಅದರಲ್ಲಿ ಕಲಿಕೆಯ ಆಸಕ್ತಿಯನ್ನು ಕಳ್ಕೊಂಡಾಗ ಆ ಮಗು ಮುಂದೆ ಆ ವಿಷಯದಲ್ಲಿ ಪರಿಣತಿ ಅಥವಾ ನೈಪುಣ್ಯತೆಯನ್ನು ಪಡೆಯಲು ಕೂಡ ಕಷ್ಟ ಆಗುತ್ತೆ. ಮತ್ತು ಅದರಲ್ಲಿ ಒಳ್ಳೆಯ ಒಂದು ಕೌಶಲ್ಯವನ್ನು ಪಡೆಯದೇ ಇರೋದರಿಂದ ಅದು ವೃತ್ತಿ ಜೀವನದಲ್ಲಿ ಯಶಸ್ವಿ ಆಗಲು ಅಸಾಧ್ಯ ಆಗುತ್ತೆ. ಸೊ ಈ ವಿಷಯದಲ್ಲಿ ಸೂಕ್ತವಾದ ಒಂದು ಮಗುವಿಗೆ ಯಾವುದು ಸರಿಯಾಗುತ್ತೋ ಆ ವಿಷಯದಲ್ಲಿ ಆಯ್ಕೆ ಮಾಡಿಕೊಳ್ಳುವುದು ತುಂಬ ಅವಶ್ಯಕತೆ ಇದೆ. ಸೊ ಇದು ವಿಷಯವಾಗಿ ಹಾರ್ವರ್ಡ್ ಗಾರ್ಡನರ್ ಅನ್ನುವ ಪ್ರೊಫೆಸರ್ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಡೆವಲಪ್ ಮಾಡಿದಂತಹ ಒಂದು ಅಭಿವೃದ್ಧಿಪಡಿಸಿದಂತಹ ಥಿಯರಿಯ ಆಧಾರದ ಮೇಲೆ, ಅಂದರೆ ಮಗುವಿನ ಒಂದು ಬುದ್ಧಿಮತ್ತೆಯ ಆಧಾರದ ಮೇಲೆ ಅವರು ಹೇಗೆ ಮಗುವಿನ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ಅಂತ ಕಂಡುಕೊಂಡು ಮಗುವಿಗೆ ಆ ವಿಷಯದಲ್ಲಿ ಒಂದು ವಿಭಾಗದಲ್ಲಿ ಒಂದು ಆಯ್ಕೆ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಈ ಥಿಯರಿ, ಅಂದರೆ ಅವರು ಅಭಿವೃದ್ಧಿಪಡಿಸಿದಂಥ ಥಿಯರಿ. ಸೊ ಅದರಲ್ಲಿ ಮೊದಲನೇದಾಗಿ ಬರೋದು ಲ್ಯಾಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ. ಅಂದರೆ ಇದು ಲ್ಯಾಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂದರೆ ಈ ಬುದ್ಧಿವಂತಿಕೆಯು ಭಾಷೆಯ ಮತ್ತು ಮಗುವಿನಲ್ಲಿ ಭಾಷೆ ಮತ್ತು ಶಬ್ದಗಳ ಮೇಲೆ ಯಾವ ರೀತಿ ಹಿಡಿತ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಮಗು ಕೆಲವೊಂದು ಮಕ್ಕಳನ್ನು ನಾವು ನೋಡ್ತಾ ಇರ್ತೀವಿ, ಅವ್ರಿಗೆ ಒಳ್ಳೆಯ ಒಂದು ಭಾಷೆಯ ಒಂದು ಮಾತಾಡುವಾಗಲೇ ಆಗಲಿ ಬೇಗ ಅದನ್ನು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಮತ್ತು ಶಬ್ದಗಳ ಜೋಡಣೆ ಅದನ್ನು ಒಂದು ಬಹಳ ಫಾಸ್ಟಾಗಿ, ಅಂದರೆ ತುಂಬ ಸರಿಯಾದ ರೀತಿಯಲ್ಲಿ ಮತ್ತು ಆದಷ್ಟು ಅದನ್ನು ಒಂದು ಟೈಮ್ ಪೀರಿಯಡ್ನಲ್ಲಿ ಆ ಒಂದು ಶಬ್ದಗಳ ಮೇಲೆ ಅವರು ಹಿಡಿತವನ್ನು ಸಾಧಿಸಿಬಿಡ್ತಾರೆ. ಆಮೇಲೆ ಬಹಳ ಬುದ್ಧಿವಂತಿಕೆಯಿಂದ ಆ ಭಾಷೆಯ ಒಂದು ಬಳಸ್ತಾರೆ. ಸೊ ಅವರಿಗೆ ಆ ಭಾಷೆಯ ಮೇಲೆ ಒಂದು ಒಳ್ಳೆಯ ಜ್ಞಾನ ಮತ್ತು ನೈಪುಣ್ಯತೆಯನ್ನು ಪಡೆದಿರುತ್ತಾರೆ. ಬರೆಯುವ ಅಂದರೆ ಎನಿ ಲ್ಯಾಂಗ್ವೇಜ್, ಅವರು ಯಾವುದಾದ್ರೂ ಲ್ಯಾಂಗ್ವೇಜ್ನಲ್ಲಿ ಇರ್ಬೋದು, ಅಂದರೆ ಭಾಷೆಯಲ್ಲಿ ಇರ್ಬೋದು, ಇಂಗ್ಲೀಷ್, ಕನ್ನಡ, ಹಿಂದಿ. ಬರೆಯುವ, ಓದುವ ಮತ್ತು ನೋಟ್ಸ್ ಮಾಡುವಾಗ ಒಳ್ಳೆಯ ಹಿಡಿತವನ್ನು ಸಾಧಿಸ್ತಾರೆ. ಮತ್ತು ಈ ರೀತಿಯಲ್ಲಿ ಹೇಳುವ ಮತ್ತು ಬೇರೆಯವರಿಗೆ ಅದನ್ನು ಯಾವುದಾದ್ರೂ ಒಂದು ಕಥೆಗಳನ್ನಾಗಲಿ ಅವರು ಏನನ್ನಾದರೂ ನೋಡಿ ಬಂದರೆ ಅಥವಾ ಕಥೆಗಳನ್ನು ಕೇಳಿದರೆ ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ಚೆನ್ನಾಗಿ ಅದನ್ನು ಬೇರೆಯವ್ರಿಗೆ ವಿವರಿಸಿ ಹೇಳುವಂಥ ಒಂದು ನೈಪುಣ್ಯತೆಯನ್ನು ಅವ್ರಿಗೆ ಪಡ್ಕೊಂಡಿರ್ತಾರೆ ಅಂಥ ಮಕ್ಕಳು. ಬೇರೆಯವ್ರಿಗೆ ಹೇಳೋ ರೀತಿ ಕೂಡ ಈ ರೀತಿಯ ಬುದ್ಧಿವಂತಿಕೆ ಇಂಟೆಲಿಜೆಂಟ್ ಹೊಂದಿರುವ ಮಕ್ಕಳು ಲೇಖಕರಾಗ್ಬೋದು, ಲಾಯರ್ ಆಗ್ಬೋದು, ಆಮೇಲೆ ಜರ್ನಲಿಸ್ಟ್ ಆಗ್ಬೋದು, ಪಾಲಿಟಿಷಿಯನ್ ಆಗ್ಬೋದು, ಮತ್ತು ಗೀತ ರಚನಾಕಾರರು, ಶಿಕ್ಷಕ ವೃತ್ತಿಯನ್ನು ಕೂಡ ಇವರು ಯಶಸ್ವಿಯಾಗುತ್ತಾರೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಬರೋದು ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಹೆಚ್ಚಾಗಿ ಮ್ಯಾಥಮೆಟಿಕ್ಸ್, ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಇವರು ಹೆಚ್ಚಾಗಿ ಬುದ್ಧಿವಂತರಾಗಿರ್ತಾರೆ. ಅಂದರೆ ಇವರು ತರ್ಕ ಮತ್ತು ಸಂಖ್ಯೆಗಳ ಮತ್ತು ಕೆಲವೊಂದು ಆಟಗಳು, ಚೆಸ್ ಆಟ ಆಗಿರ್ಬೋದು,
ಆಮೇಲೆ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡುವಂಥ ವಿಷಯ ಮತ್ತು ಸಂಖ್ಯೆಗಳಲ್ಲಿ ಒಳ್ಳೆಯ ನೈಪುಣ್ಯತೆಯನ್ನು ಹೊಂದಿರ್ತಾರೆ. ಈ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತವನ್ನು ಅವರಿಗೆ ಲೆಕ್ಕಗಳನ್ನು ಬಿಡಿಸುವುದು ತುಂಬ ಸರಳ ರೀತಿಯಲ್ಲಿ ಅವರು ವಿಷಯಗಳನ್ನು ಗಣಿತವನ್ನು ಅರ್ಥ ಮಾಡಿಕೊಂಡು ಅದನ್ನು ಬಿಡಿಸ್ತಾರೆ. ಅವರಿಗೆ ಯಾವುದೇ ಗಣಿತ ಲೆಕ್ಕಗಳು ಗಣಿತ ಅಂದರೆ ಅಷ್ಟೊಂದು ಕ್ಲಿಷ್ಟಕರ ಅನಿಸೋದಿಲ್ಲ. ಸೊ ಇಂಥ ಮಕ್ಕಳು ಆಮೇಲೆ ಚೆಸ್ ಆಡುವಂಥವ್ರಾಗಿರ್ಬೋದು, ಫಝಲ್ ಗೇಮನ್ನು ಜಾಸ್ತಿ ಬೇಗ ಬಿಡಿಸುವಂಥವ್ರು, ಆಮೇಲೆ ತರ್ಕ ರೀತಿಯಲ್ಲಿ ವಿಚಾರ ಮಾಡುವಂಥವರು, ಇಂಥವರು ಸೈಂಟಿಸ್ಟ್ಗಳಾಗ್ಬೋದು, ಆಮೇಲೆ ಮ್ಯಾಥಮೆಟಿಷಿಯನ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಎಕನಾಮಿಸ್ಟ್ ಸಹ ಆಗ್ಬೋದು. ಸೊ ಈ ರೀತಿಯ ಇನ್ನು ಮೂರನೇದಾಗಿ ನೋಡಿದಾಗ ಸ್ಪೈಟಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇದು ಇಂಡಿವಿಜುವಲ್ ಅಂದರೆ ಒಂದು ಜಡ್ಜ್ಮೆಂಟ್ ಅಂದರೆ ಈ ರೀತಿ ಇರುವಂತಹ ಹೊಂದಿರುವಂಥ ಈ ಇಂಟೆಲಿಜೆನ್ಸ್ ಹೊಂದಿರುವಂಥ ಮಕ್ಕಳು ಯಾವುದಾದ್ರೂ ಸ್ಥಳದ ಅಥವಾ ಒಂದು ಈ ಏರಿಯಾದಾಗಿರ್ಬೋದು, ಆಕಾರ, ಗಾತ್ರ, ಅವುಗಳ ಬಗ್ಗೆ ಒಂದು ಒಳ್ಳೆಯ ಹಿಡಿತವನ್ನು ಇಟ್ಕೊಂಡಿರ್ತಾರೆ. ಅಂದರೆ ಒಳ್ಳೆಯ ಕಲ್ಪನೆಯನ್ನು ಮಾಡ್ಕೊಳ್ಳೋಂಥ ಒಂದು ಇಂಟೆಲಿಜೆನ್ಸ್ ಈ ಮಕ್ಕಳಿಗೆ ಇರುತ್ತೆ. ಅಂದರೆ ಕಲ್ಪನಾ ಶಕ್ತಿ ತುಂಬ ಒಳ್ಳೆಯ ಒಂದು ನೈಪುಣ್ಯತೆಯನ್ನು ಪಡೆದಿರ್ತಾರೆ ಇಂಥ ಮಕ್ಕಳು. ಕೆಲವೊಂದು ಸಂಕೀರ್ಣವಾದ ಗೊಂದಲಮಯವಾದ ಸನ್ನಿವೇಶ ಮತ್ತು ಸಮಸ್ಯೆಗಳ ಪರಿಹಾರವನ್ನು ಇವರು ಬೇಗ ಕಂಡುಕೊಳ್ಳುತ್ತಾರೆ. ಅಂದರೆ ಇವ್ರದ್ದು ಒಂದು ರೀತಿಯ ಕಲಾತ್ಮಕವಾದ ಮನಸ್ಸನ್ನು ಹೊಂದಿರ್ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿ ಬುದ್ಧಿಮತ್ತೆಯನ್ನು ಹೊಂದಿರುವ ಮಕ್ಕಳು ಒಳ್ಳೆಯ ಕಲಾವಂತರು, ಆರ್ಕಿಟೆಕ್ಟ್, ಇಂಜಿನಿಯರ್ ಅಂತ ಹೇಳ್ತೇವೆ, ಆ ರೀತಿ ಒಳ್ಳೆಯ ವಾಸ್ತುಶಿಲ್ಪಿಗಳು ಕೂಡ ಆಗ್ಬೋದು. ಒಳ್ಳೆಯ ಇನ್ನು ನೆಕ್ಸ್ಟ್ ನೋಡೋದಾದರೆ ಬಾಡಿಲಿ ಕೈನೆಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅಂದರೆ ಶಾರೀರಿಕವಾದ ಬುದ್ಧಿಮತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೈನೆಸ್ಟಿಕ್ ಬುದ್ಧಿಮತ್ತೆ ಅಂದರೆ ಶಾರೀರಿಕ ಚಲನೆಗೆ ಸಂಬಂಧಿಸಿತವಾಗಿರ್ತದೆ. ಈ ರೀತಿಯ ಬುದ್ಧಿಮತ್ತೆ ಹೊಂದಿರುವ ಮಕ್ಕಳು ದೈಹಿಕ ಚಟುವಟಿಕೆಗಳು ಅಂದರೆ ಆಟ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ದೈಹಿಕ ಚಲನೆ ಮೂಲಕ ಮಾಡುವ ಕಲಿಕೆಯಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ. ಅಂದರೆ ದೈಹಿಕವಾಗಿ ಕೆಲವೊಂದು ಮಕ್ಕಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆಮೇಲೆ ಆಟಗಳಲ್ಲಾಗಿರ್ಬೋದು, ಆಮೇಲೆ ಕೆಲವೊಂದು ಈ ಭಾಷೆಗಳನ್ನು ಕಲಿಸ್ತಾರೆ. ಅಂದರೆ ಸನ್ನೆಗಳಿಂದ ಭಾಷೆಗಳನ್ನು ಹೇಳ್ಕೊಡುವಂಥವ್ರು ಕೂಡ ಈ ಒಂದು ಶಾರೀರಿಕ ಬುದ್ಧಿಮತ್ತೆ ತುಂಬ ಇರುತ್ತೆ. ಮತ್ತು ಜಿಮ್ನಾಸ್ಟಿಕ್ ಅಂತ ಆಟ ಆಡುವುದಾಗಿರ್ಬೋದು, ಅಥವಾ ಆ್ಯಕ್ಟರ್, ಡ್ಯಾನ್ಸರ್, ಒಂದು ನಟನೆಯ ಕೌಶಲ್ಯ ಕೂಡ ಹೊಂದಿರೋರು ಕೂಡ ಈ ಬುದ್ಧಿಮತ್ತೆಯಲ್ಲಿ ಹೆಚ್ಚು ಪರಿಣಿತಿ ಅಂದರೆ ಅವ್ರಿಗೆ ಬೈ ಬರ್ತ್ ಈ ಒಂದು ಬುದ್ಧಿಮತ್ತೆ ಬಂದಿರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.